ಸದ್ಯ ಡಿಸಿಎಂ ಡಿಕೆಶಿಗೆ ಸಂಖ್ಯಾಬಲ ಜಾಸ್ತಿ ಇದೆ ಅನ್ನುವಂತಹ ಸುದ್ದಿ ಇದೆ. ಅಂದ್ರೆ ಸಂಖ್ಯಾಬಲದ ಲೆಕ್ಕಾಚಾರವನ್ನ ನಾವು ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಇದೆ ಅನ್ನುವಂತಹ ಸುದ್ದಿ. ಏನು ಇತ್ತೀಚೆಗೆ ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲಿ 40 ಜನ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ರು ಅನ್ನುವಂತಹದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರ ಸಂಖ್ಯಾಬಲ ಜಾಸ್ತಿ ಇದೆ ಅಂತ. ಅಷ್ಟೇ ಅಲ್ಲ, ಸುರ್ಜೇವಾಲಾ ಅವರು ಶಾಸಕರ ಭೇಟಿಗೆ ಅವಕಾಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ, ಅಂದ್ರೆ ಸದುಪಯೋಗ ಪಡಿಸ್ಕೊಂಡ್ರು ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂತಹ ಶಾಸಕರ ಬಲ ಏನಿದೆ ಅದು ಜಾಸ್ತಿ ಅನ್ನೋ ನಿಟ್ಟಿನಲ್ಲಿ ಏನು ಕೆಪಿಸಿಸಿ ಕಚೇರಿನಲ್ಲಿ ಸುರ್ಜೇವಾಲಾ ಅವರ ಭೇಟಿಗೆ ಶಾಸಕರು ಕಾದು ನಿಂತು ಭೇಟಿ ಮಾಡಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ರಾಜ್ಯ ಸರ್ಕಾರದ ಮೇಲೆ ಬರ್ತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಿಸಿದ ಹಾಗೆ ಹಲವು ಚರ್ಚೆಗಳನ್ನ ಹೈಕಮಾಂಡ್ ನಡೆಸಿದೆ. ರಾಮನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ ಇವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸಂಖ್ಯಾಬಲ ಏನೋ ಜಾಸ್ತಿ ಇದೆ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನೀವು ಮಾತಾಡಿದರೆ ನಾವು ಮಾತನಾಡುತ್ತೇವೆ ಎಂಬ ಮುಯಿಗೆ ಮುಯಿ ಪಾಲಿಟಿಕ್ಸ್ ಶುರುವಾಗಿದೆ. ಸಿದ್ದು ಟೀಮ್ ಮೇಲೆ ಇಕ್ಬಾಲ್ ಹುಸೇನ್ ಬಲಾಬಲ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಇತ್ತ ಸುರ್ಜೇವಾಲ್ ವಾರ್ನ್ ಮಾಡಿದ್ದು ಕೂಡ ನಿಜ. ನೀವು ಕೈ ಹಿಡಿದು ನಿಂತಿದ್ದು ಸರಿ, ನಿಮ್ಮ ಆಪ್ತರ ರಿಪೇರಿ ಯಾವಾಗ ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂಗೆ. ಯಾರೇ ಕೂಗಾಡಲಿ, ಯಾರೇ ವಾರ್ನ್ ಮಾಡಲಿ, ನಾವೇನ್ ಹೇಳಬೇಕು ಹೇಳ್ತೀವಿ, ಇದು ಕಾಂಗ್ರೆಸ್ ಒಳಗಿನ ಟೀಮ್ ಅಂತ ಹೇಳಿದ್ದಾರೆ. ಡಿಸಿಎಂ ಸಿಎಂ ಆಗಬೇಕು ಅಂತಾರೆ ಕೆಲವೊಬ್ರು ಶಾಸಕರು. ಹಾಗೆ ಇಕ್ಬಾಲ್ ಹುಸೇನ್ ಅದಕ್ಕೆ ತುಪ್ಪ ಸುರಿಯುತ್ತಲೇ ಇದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಶಾಸಕರು ಫುಲ್ ಟರ್ಮ್ ಸಿಎಂ ಅಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಬಣದವರು ಏನ್ ಹೇಳಿದ್ದಾರೆ, ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಇದೇ ವೇಳೆ ರಾಮನಗರದ ಇಕ್ಬಾಲ್ ಹುಸೇನ್ ಶಾಸಕರು ಮಾತನಾಡಿ ಕ್ರಾಂತಿ ಹೇಳಿದವರೇ ಡೇಟ್ ಕೊಟ್ಟಿದ್ದಾರೆ. ಡಿಸಿಎಂ ಸಿಎಂ ಆಗುವ ಕಾಲ ಹತ್ತಿರ ಇದೆ, ಶಾಸಕರ ಸಂಖ್ಯಾಬಲವು ನಮಗೆ ಇದೆ ಎಂಬ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಇನ್ನೊಂದೆಡೆ ಸಿಎಂ ಅವರ ಆಪ್ತ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿ ಸಿದ್ದರಾಮಯ್ಯ ಬದಲಾಗಲ್ಲ, ಫುಲ್ ಟರ್ಮ್ ಸಿಎಂ ಎಂದಿದ್ದಾರೆ. ಆದರೆ ಯಾರ ಸಹವಾಸವೂ ಬೇಡ, ಸಿದ್ದು ಡಿಕೆಶಿ ನಮ್ಮ ಎರಡು ಕಣ್ಣು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದು ಶಾಸಕ ನಂಜೇಗೌಡ ಜಾಣತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಂ ಡಿಸಿಎಂ ಸಭೆ ಇವತ್ತು ನಡೆಯಿತು. ಸಭೆಯಲ್ಲಿ ಸಿಎಂ ಡಿಸಿಎಂ ಆಪ್ತರಿಗೆ ಬಿಸಿ ಮುಟ್ಟಿಸುವಂತಹ ಸಂದೇಶ ಹೊರಬಿತ್ತು. ಮೈಸೂರು ಏರ್ಪೋರ್ಟ್ನಲ್ಲಿ ನಡೆದಂತಹ ಘಟನೆಯ ವಿಡಿಯೋ ಬಗ್ಗೆ ಸುರ್ಜೇವಾಲಾ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಸಿದ್ದರಾಮಯ್ಯ ಡಿಕೆಶಿ ಕೈ ಹಿಡಿದು ಎತ್ತಿ ಹಿಡಿದಂತ ವಿಡಿಯೋ ಬಗ್ಗೆ ಪ್ರಸ್ತಾಪಿಸಿ, ನಾನು ಈ ವಿಡಿಯೋ ನೋಡಿದೆ, ಕೆಪಿಸಿಸಿ ಕಚೇರಿಯಲ್ಲಿ ತೋರಿಸಿದ್ರು, ಒಳ್ಳೆಯ ಬೆಳವಣಿಗೆ, ನೀವಿಬ್ಬರು ಒಗ್ಗಟ್ಟು ಪ್ರದರ್ಶಿಸಿದ್ದು ಓಕೆ, ಆದ್ರೆ ಕೆಲ ಮಿನಿಸ್ಟರ್ಸ್ ಶಾಸಕರು ಗೊಂದಲದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಅದು ಯಾಕೆ ಎಂದು ಸುರ್ಜೇವಾಲಾ ಪ್ರಶ್ನಿಸಿದ್ರು. ಮೊದಲು ಅವರನ್ನ ಸರಿ ಮಾಡಬೇಕಿದೆ. ನೀವು ನಿಮ್ಮ ಆಪ್ತರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಡಿ, ಆಪ್ತರಿಗೆ ನೀವು ಬುದ್ಧಿ ಹೇಳಿ ಎಂದಿದ್ದಾರೆ. ನಾವು ವಾರ್ನ್ ಮಾಡುತ್ತೇವೆ, ನಾವು ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ ಮಾತಾಡಿದ್ದೀವಿ ಎಂದು ಸಿಎಂ ಡಿಸಿಎಂ ಭರವಸೆಯನ್ನ ಕೊಟ್ಟರು. ಒಟ್ನಲ್ಲಿ ಡಿಕೆಶಿ ಆಪ್ತ ಶಾಸಕನಿಂದ ಮತ್ತೆ ಬಹಿರಂಗ ಹೇಳಿಕೆ ಹೊರಬಿದ್ದಿದ್ದು, ಯಾರು ಹೇಳಿದ್ರು ನಿಲ್ಲೋದಿಲ್ವಾ ಈ ತರದ ಮಾತುಕತೆಗಳು ಅಂತ. ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ಬಲಾಬಲ ಆಟ ನಡೆಯಲು ಶುರುವಾಯ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಬೇಕಾಗಿದೆ. ರಸ್ತೆ ರೋಡ್ 3 ಗಂಟೆ 10 ನಿಮಿಷಕ್ಕೆ ನನಗೂ ಕಾಲಾವಕಾಶ ಕೊಟ್ಟಿದ್ದಾರೆ, ಹೋಗ್ತೀನಿ. ಸರ್, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡ್ತೀರಿ? ನನ್ನ ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಬಗ್ಗೆ ಏನು ಕೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ, ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ. ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ, ನಿಮ್ಗೇನಾರ ಮನಸ್ತಾಪ ಇದೆಯಾ, ಮತ್ತೊಂದು ಇದೆಯಾ ಅಂತ ಏನು ಕೇಳ್ತಾರೆ, ಉತ್ತರ ಮಾಡ್ತೀನಿ. ಪ್ರಮುಖವಾಗಿ ಡಿಕೆ ಅವರು ಸಿಎಂ ಆಗಬೇಕು ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ. ಏನು ಮಾತಾಡ್ತೀನಿ? ಒಂದು ಅವಕಾಶ ನಮಗೆ, ನಮ್ಮ ನಾಯಕರಿಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ.
ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ What is the exercise that you are doing? Why are you meeting MLAs? These are some of the questions that were asked downstairs, so I told you I will reframe your questions, say and then answer them together. Why are you meeting MLAs? What are you talking to them? What is the agenda you are giving them? What is the agenda you are taking from them? What is the opinion you are taking from them? Why are you meeting them? Why are you meeting them in PCC? Who all are you going to call? For how many days you are going to meet them? These were some of the questions that were put. So I thought I'll answer them together. Fair enough, we are obliged to answer. I have met over 2 days and tomorrow again I will meet. So I think between yesterday, today and tomorrow we would have met all Congress MLAs of both the Mysuru and Bangalore division. Rural and of course the city. Next 3 days starting Monday I am going to meet the remaining MLAs also. We have given a schedule, AICC secretaries, our working president Mr. GC Chandrasekhar is here. They are informing, we have given them a schedule. So in next 6, 7, 8 days I would have met everybody. We are also meeting our MPs and MP candidates. After that we will start meeting our MLCs and other district Congress committee presidents, etc. So it's a continuous process. In between also, if some friends come, like I said, after this PC, I'll meet everybody who's here. ಇವೆಲ್ಲ ನಮ್ಗೆ ಸಿಗ್ತಾ ಇರಲಿಲ್ಲ. ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು, ಒಂದು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿವೆ. ಅದ್ರ ಬಗ್ಗೆ ಏನಾದರೂ ಸುರ್ಜೇವಾಲ ಅವರು ನಿಮ್ಮನ್ನು ಕೇಳಿದ್ರಾ? ನಾಯಕತ್ವದ ಆ ವಿಷಯ ಮತ್ತೆ ಪ್ರಸ್ತಾಪನೆ ಆಗಿಲ್ಲ. ಇದಿಷ್ಟು ನಂಜೇಗೌಡರ ಅನುಭವ ಆಗಿಲ್ಲ. ಆದರೆ ಅವರೆಲ್ಲ ಹಿರಿಯ ವಯಸ್ಸಿನಲ್ಲಿ ಹಿರಿಯ ಶಾಸಕರಿದ್ದಾರೆ, ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮಿಂದ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಕೊಡಬೇಕು ಸಿಎಂ ಆಗುವಂಥದ್ದು ಅನ್ನುವಂಥದ್ದು. ಆದರೆ ಈಗ ಅಧ್ಯಕ್ಷರು ಹೇಳಿದ್ದಾರೆ ಈ ರೀತಿಯಾಗಿರುತ್ತ ಹೇಳಿಕೆ ಕೊಡೋರಿಗೆ ನಾನು ನೋಟಿಸ್ ಇಶ್ಯೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್. ಆಯಿತು, ಅಧ್ಯಕ್ಷ ಮುಂದಿನ ದಿವಸಗಳ ಅಂತ ಹೇಳಿಕೆಗಳನ್ನ ಕೊಡೋದಿಲ್ಲ ಸರ್. ಈಗ ಗ್ಯಾರಂಟಿಗಳಿಂದ ಎಲ್ಲೋ ಒಂದ್ ಕಡೆ ಶಾಸಕರಿಗೆ ಅನುದಾನ ಕೊರತೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ನಿಜಕ್ಕೂ ಕೂಡ ಒಂದ್ ಕಡೆ ಗ್ಯಾರಂಟಿ